ಕನಕಪುರ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯು 120 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಕನಕಪುರ ರೋಟರಿ ಸಂಸ್ಥೆಯು ಹಾರೋಹಳ್ಳಿ ತಾಲೂಕಿನ ಬನವಾಸಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರೋಟರಿ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮದ ಮೂಲಕ ವಿವಿಧ ಸೇವಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕನಕಪುರ ರೋಟರಿ ಸಂಸ್ಥೆಯ ಅಧ್ಯಕ್ಷ ಕೆವಿ ಸಿದ್ದರಾಜು ತಿಳಿಸಿದ್ದಾರೆ. ನಗರದ ರೋಟರಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಅವರು, ನಮ್ಮ ಪ್ರಾಚೀನ ಸಾಂಸ್ಕೃತಿಕ ಪರಂಪರೆ ನಶಿಸುತ್ತಿರುವ ಸಂದರ್ಭದಲ್ಲಿ ಮತ್ತೆ ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯಿಸುವುದರ ಜೊತೆಗೆ ತೆಗೆದುಕೊಂಡು ಹೋಗುವ ಮೂಲಕ ಕೆಲಸವನ್ನು ಮಾಡಲಾಗುತ್ತಿದೆ. ಹಾಗೆಯೇ ಇದೇ ಸಂದರ್ಭದಲ್ಲಿ ಅನೇಕ ಗ್ರಾಮೀಣ ಕ್ರೀಡೆಗಳು ಸಹ ನಮ್ಮಿಂದ ಕಣ್ಮರೆಯಾಗುತ್ತಿವೆ. ಇವುಗಳನ್ನು ಸಹ ಮುನ್ನೆಲೆಗೆ ತರುವ ದೃಷ್ಟಿಯಿಂದ ಫೆಬ್ರವರಿ 20 ಮತ್ತು 21 2 ದಿನಗಳ ಕಾಲ ಬನವಾಸಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. 2025-26ನೇ ಸಾಲಿನ ಜಿಲ್ಲಾ ರೋಟರಿ ಪಾಲಕರಾದ BR ಶ್ರೀಧರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು, ಇದೇ ಸಂದರ್ಭದಲ್ಲಿ ಕನಕಪುರ ರೋಟರಿ ಸಂಸ್ಥೆಯು ಸ್ಥಾಪನೆಯಾಗಿ 49 ವರ್ಷ ಪೂರೈಸುತ್ತಿರುವ ಸಂದರ್ಭದಲ್ಲಿ ಅನೇಕ ಜನೋಪಯೋಗಿ ಕೆಲಸಗಳನ್ನು ಮಾಡಲಾಗುತ್ತಿದೆ. ಹಾಗೆಯೇ 50ನೇ ವರ್ಷದ ಸವಿ ನೆನಪಿಗಾಗಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುವುದು. ಸುತ್ತಮುತ್ತಲಿನ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಕರೆ ನೀಡಿದ್ದಾರೆ. ರೋಟರಿ ಮಾಜಿ ಅಧ್ಯಕ್ಷರು ಹಾಗೂ ಖಜಾಂಚಿಗಳಾದ ಭಾನುಪ್ರಕಾಶ್ ಅವರು ಮಾತನಾಡಿ, ಈ ಕಾರ್ಯಕ್ರಮ ನಡೆಯುವ ಮೊದಲ ದಿನ ರೋಟರಿ ಯೂತ್ ಲೀಡರ್ಶಿಪ್ನ ಅಡಿಯಲ್ಲಿ 2.5 ಗಂಟೆ ಸಮಯ ನಡೆಯುತ್ತದೆ. ಈ ಸಂದರ್ಭದಲ್ಲಿ 3 ರಿಂದ 4 ಜನ ಸ್ಪೀಕರ್ಗಳು ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ SSLC ಪರೀಕ್ಷೆಗೆ ಗ್ರಾಮೀಣ ಭಾಗದ ಮಕ್ಕಳು ಹೇಗೆ ತಯಾರಾಗಬೇಕು ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿರುವ ಭಯವನ್ನು ಹೇಗೆ ಹೋಗಲಾಡಿಸಬೇಕು ಮತ್ತು ಹೇಗೆ ಓದಬೇಕು ಎನ್ನುವ ವಿಚಾರವನ್ನು ಮಂಡಿಸಲಾಗುತ್ತದೆ. ಹಾಗೆಯೇ SSLC ನಂತರ ಮುಂದೆ ಯಾವ ವಿದ್ಯಾಭ್ಯಾಸವನ್ನು ಮಾಡಬೇಕು, ಅವಕಾಶಗಳೇನು ಹಾಗೂ ಉದ್ಯೋಗಗಳ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಹಾಗೆಯೇ ಹೆಣ್ಣು ಮಕ್ಕಳು ಹೇಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂಬ ಬಗ್ಗೆ ತಜ್ಞ ವೈದ್ಯರು ಮಾಹಿತಿ ನೀಡಲಿದ್ದಾರೆ. ಇದೇ ಸಂದರ್ಭದಲ್ಲಿ 200ಕ್ಕೂ ಹೆಚ್ಚು ಮಕ್ಕಳಿಗೆ ಸ್ಯಾನಿಟರಿ ಪ್ಯಾಡ್ ಕೂಡ ವಿತರಿಸಲಾಗುವುದು. ನಂತರ ರಂಗೋಲಿ, ಕಬಡ್ಡಿ, ಹಗ್ಗ ಜಗ್ಗಾಟ, ಸಿಲ್ಲಿದಾಂಡು ಆಟಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ವಿದೇಶಗಳಿಂದ ಅತಿಥಿಗಳು ಆಗಮಿಸುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರೋಟರಿ ಬೆಂಗಳೂರು, ಮೆಟ್ರೋ, ಸೌತ್ ಅಂಡ್ ಸೌತ್ ಸಮರ್ಪಣೆ ಹಾಗೂ ಹಾರೋಹಳ್ಳಿ ಕೂಡ ನಮ್ಮ ಜೊತೆ ಕೈ ಜೋಡಿಸುತ್ತಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಹಾರೋಹಳ್ಳಿ ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ನಾಗರಾಜು, ಕಾರ್ಯದರ್ಶಿ ಮುನಿರಾಜು, ದೇಸಾಯಿ, ವೆಂಕಟೇಶ್, ರಾಮಚಂದ್ರು, ಚಿಕ್ಕಸ್ವಾಮಿ, ಚಂದ್ರಪ್ರಭಾ, ಮುನಿನಿಂಗಯ್ಯ ಮೊದಲಾದವರು ಉಪಸ್ಥಿತರಿದ್ದರು. ಜೀವನ ಶೈಲಿಯಲ್ಲಿ ನಾವು ಚಿಕ್ಕ ಮಕ್ಕಳಿನಲ್ಲಿ ಏನು ಆಟ ಆಡಿದ್ವಿ, ಆ ಆಟನ ನಾವು ಹಳ್ಳಿನಲ್ಲಿ ಆಡಿಸಿ ಮಕ್ಕಳಿಗೆ ಒಂದು ಹುಮ್ಮಸ್ಸನ್ನು ತುಂಬಬೇಕು ಶಾಲೆಯಲ್ಲಿ, ಹಳ್ಳಿಗಳಲ್ಲಿ ಅಂತ ಹೇಳಿ ನಾವು ಆ ಭಾಗದ ಗಡಿ ಭಾಗ ಅಂತ ಹೇಳಿ ನಾವು ಆ ಭಾಗನ ಬನವಾಸಿ ಶಾಲೆನ ಗುರುತಿಸಿದ್ದೀವಿ. ಅದರಲ್ಲೂ ನಮ್ಮ ಈ ವರ್ಷದ 25-26ನೇ ಸಾಲಿನ ನಮ್ಮ ರೋಟರಿಯ ಜಿಲ್ಲಾ ಪಾಲಕ ಶ್ರೀಧರ್ ಅವರ ಅಧ್ಯಕ್ಷತೆಯಲ್ಲಿ ಇದೊಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಕಡೆಗೆ ಕನಕಪುರ ರೋಟರಿ ಸಂಸ್ಥೆ ಹಲವಾರು ವರ್ಷಗಳಿಂದ ಇದು 49ನೇ ವರ್ಷ ಕನಕಪುರ ರೋಟರಿ ಸಂಸ್ಥೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದೆ. ಈ ವರ್ಷವೂ ಕೂಡ ನೀವು ಕಡೆಗೆ ಮಾಧ್ಯಮದವರು ಮಿತ್ರದಂತೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾನೆ ಬಂದಿದ್ದೀವಿ. ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಮುಂದಿನ ವರ್ಷ 50ನೇ ವರ್ಷ ತುಂಬುವಂತ ಕಾರ್ಯಕ್ರಮಕ್ಕೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತೀವಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ನೀವು ಮಾಧ್ಯಮದಲ್ಲಿ ಹೆಚ್ಚು ಸ್ವಲ್ಪ ಬರೆದು ತಿಳಿಸಿದ್ರೆ ಹಳ್ಳಿ ಜನಕ್ಕೆ ಒಂದು ಅನುಕೂಲ ಆಗ್ತದೆ. ಹೆಣ್ಮಕ್ಳುಗಳಿಗೆ ಮತ್ತು ಅಲ್ಲಿನ ಮಕ್ಕಳುಗಳಿಗೆ, ಸುತ್ತಮುತ್ತ ಜನಗಳಿಗೆ ಶನಿವಾರ ಒಂದು ಏನು ನಾವು ಮನೆಗೆ ಹೋಗಿ ಆ ಊರಿನ ಸುತ್ತಮುತ್ತ ಊರಿನ ಹಳ್ಳಿ ಜನಕ್ಕೆ ಆರೋಗ್ಯ ತಪಾಸಣೆ, ಶುಗರ್ ಆಗ್ಬೋದು, BP ಆಗ್ಬೋದು, ಕಣ್ಣು ತಪಾಸಣೆ ಆಗ್ಬೋದು, ಡೆಂಟಲ್ ಆಗ್ಬೋದು, ಮತ್ತು ಅವ್ರದ್ದು ಆರೋಗ್ಯ ತಪಾಸಣೆ ಪ್ರತಿ ಮನೆಗೆ ಹೋಗಿ ನಾವೇ ರೋಟರಿಯಿಂದ ಸದಸ್ಯರೆಲ್ಲ ಹೋಗಿ ಡಾಕ್ಟರ್ ಕರ್ಕೊಂಡೋಗಿ ಬನವಾಸಿ ಮನೆಗೆಲ್ಲ ಹೋಗಕ್ಕಾಗಲ್ಲ, ಅವೆಲ್ಲ ಇನ್ಸ್ಟ್ರೂಮೆಂಟ್ ತಗೊಂಡು ಹೋಗಕ್ಕಾಗಲ್ಲ. ಸ್ಕೂಲಲ್ಲಿ ಅರೇಂಜ್ ಮಾಡ್ತೀವಿ, ಮನೆಗೆ ಪ್ರಚಾರ ಮಾಡಿ ಅವರಿಗೆ ನಾವು ಕಾನ್ಫಿಡೆನ್ಸ್ ಕೊಟ್ಟು ಅವ್ರು ತಿಳಿಸಿ ಅವ್ರು ಬಂದು ಎಲ್ಲಾನು ಚೆಕ್ ಮಾಡಿ ಹೈಲೈಟೆಡ್ ಆಗಿ ಮಾಡಿ. ಕ್ಯಾನ್ಸರ್ ಇರೋದು ಕ್ಯಾನ್ಸರ್ದು, ಮತ್ತೆ ಐ ಸ್ಕ್ರೀನಿಂಗು, ಮತ್ತೆ ಡೆಂಟಲ್ಲು, ಜನರಲ್ ಚೆಕಪ್ ಇದೆ. ಸೊ ಇದನ್ನ ಸುತ್ತಮುತ್ತ ಭಾಗದ ಜನರು 2ನೇ ದಿವಸಕ್ಕೆ
ಸರ್ವಾರ ಸುತ್ತಮುತ್ತ ಜನರು ಇದು ಉಪಯೋಗವನ್ನು ಹೆಚ್ಚು ರೀತಿಯಲ್ಲಿ ಅವರು ಉಪಯೋಗಿಸಬೇಕು ಅಂತ ಹೇಳ್ತಾ ನಿಮ್ಮ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಅಧ್ಯಕ್ಷರೇ ಹಾಗೂ ನಾಗರಾಜ್ ಅವರೇ ಮತ್ತು ಎಲ್ಲ ರೋಟರಿ ಮಿತ್ರರೇ ಹಾಗೂ ನಮ್ಮ ರೋಟರಿ ಕರೆಗೆ ಹೋಗ್ಬಿಟ್ಟು ಬಂದಿರ್ತಕ್ಕಂಥ ಎಲ್ಲ ನಮ್ಮ ಪತ್ರಕರ್ತರೇ, ಈ ದಿನ ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಭಾನುಪ್ರಕಾಶ್ ಅವರು ಮತ್ತು ಅಧ್ಯಕ್ಷರವರು ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಈ ಸಭೆಗೆ ತಾವೆಲ್ಲ ಬಂದಿರೋದಕ್ಕೆ ತಮ್ಮನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೀನಿ. ಹಾಗೂ ಈ ಸಭೆಯನ್ನು ಮುಕ್ತಾಯಗೊಳಿಸ್ತಾರೆ. ಮುಕ್ತಾಯಗೊಳಿಸ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.